ಇದೇನಿದು ಬಿಗ್ ಬಾಸ್ ವಿಡಿಯೋ ಎಪಿಸೋಡ್ಗಳನ್ನು ರಿವ್ಯೂ ಮಾಡ್ತಾನೆ ಅಂತ ನೋಡಕ್ ಬನ್ನಪ್ಪ ಅಂತಂದ್ರೆ ಇವನು ಯಾರೋ ಇವನು ರೀಲ್ಸ್ ಹಾಕೊಂಡು ಕುಂತ್ಕೊಂಡವನಲ್ಲ ಅಂತ ತಿಳ್ಕೊಂಬಿಡಿ. ವಿಷಯ ಇದೆ, ಈ ಒಂದು ವಿಡಿಯೋನ ಯಾಕೆ ಪ್ಲೇ ಮಾಡಿದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ, ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳು 100 ದಿನಕ್ಕೆ ಕಾಲಿಟ್ಟರು. ಗೊತ್ತಾಯ್ತಾ ಈ ಒಂದು ವಿಡಿಯೋದ ವಿಶೇಷತೆ ಏನು ಅಂತ? ಬನ್ನಿ ಇನ್ನೆಕ್ಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೇನು ಉಪಮೈಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 100 ಈ ಒಂದು ಎಪಿಸೋಡ್ ಬಗ್ಗೆ ಗಿಲ್ಲಿಗೆ ಗುನ್ನ ಇಟ್ಟ ಧ್ರುವಂತ, ನಾನೇ ಕಿಂಗ್ ಅಂದವರಿಗೆಲ್ಲ ಮಣ್ಣು ಮುಕ್ಷಿತ ಧ್ರುವಂತ, ಆಟದಲ್ಲಿ ಗೆದ್ದವ್ರು ಯಾರು ಬಿದ್ದವ್ರು ಯಾರು, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಇನ್ನೆಕ್ಕಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ರಘು ಅವರು, ರಕ್ಷಿತಾ ಅವರು ಮತ್ತು ರಾಸಿಕ್ ಅವರು ಒಂದು ಕಾನ್ವರ್ಸೇಷನ್ ಮಾಡ್ತಾ ಇರ್ತಾರೆ. ರಘು ಅವರು ಹೇಳ್ತಾರೆ ರಕ್ಷಿತಾ ಅವರಿಗೆ, ನಾನು ಯಾವತ್ತಾದ್ರೂ ಹೇಳಿದ್ದೇನಾ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ನನಗೆ ಅಂತೇಳಿ ತಿಳಿಸಿದ್ದೀನ ನಿನಗೆ ಅಂತೇಳಿ ಹೇಳ್ತಾರೆ ರಘು ಅವರು ರಕ್ಷಿತಾ ಅವರಿಗೆ. ರಕ್ಷಿತಾ ಅವ್ರು ಹೇಳ್ತಾರೆ ನನಗನ್ಸುತ್ತೆ ಅಂತೇಳಿ ರಕ್ಷಿತಾ ಅವರು ತಿಳಿಸ್ತಾರೆ. ಮೊನ್ನೆ ಇದೇ ವಿಷಯನ ಇಟ್ಕೊಂಡು ಎಲ್ಲರೂ ಕೂಡ್ಕೊಂಡು ನಗಾಡಿದ್ರಿ, ಇವತ್ತು ನೋಡಿನಪ್ಪ ಅಂತಂದ್ರೆ ಈ ರೀತಿನ ನೀವು ಚೆನ್ನಾಗಿದ್ದಾಗ ಎಲ್ಲರೂ ಓಕೆ, ಗ್ರಹಚಾರ ಕೈ ಕೊಟ್ಟಾಗ ಮಾತ್ರ ಈ ರೀತಿನ. ಈ ಒಂದು ವಿಚಾರ ಕುರಿತು ಒಂದಿಷ್ಟು ವಾದ ವಿವಾದಗಳು ನಡೀತಾ ಹೋಗ್ತವೆ ಇವರಿಬ್ಬರ ನಡುವೆ, ರಕ್ಷಿತಾ ಮತ್ತು ರಾಶಿಕಾ ಅವ್ರ ನಡುವೆ. ನಮ್ಮ ಮನೆಯವರು ಎಲ್ಲರಿಗೂ ಗೊತ್ತು ನಿನ್ನ ಒಂದು ಡ್ರಾಮಾ, ನಿನ್ನ ಒಂದು ನಟನೆ ಅಂತೇಳಿ ಏನು ರಾಶಿಕಾ ಅವರು ಮೆನ್ಷನ್ ಮಾಡಿದ್ರು, ಅದೇ ವಿಷಯನ ಇಟ್ಕೊಂಡು ಇಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಈ ರೀತಿ ಆಗಿತ್ತು ಅಂತೇಳಿ ರಕ್ಷಿತಾ ಅವರು ವಾದ ಮಾಡ್ತಾರೆ. ನಾನು ಹಂಗೆ ಹೇಳಿಲ್ಲ ಅಂತೇಳಿ ರಕ್ಷಿತಾ ಅವರು ವಾದ ಮಾಡ್ತಾರೆ. ನಾನು ಸತ್ಯವಾಗ್ಲೂ ನನ್ನ ಫ್ಯಾಮಿಲಿ ಅಂತ ನಾನು ಹೇಳಿಲ್ಲ, ಈ ಮನೆಯವರು ಅಂತ ಹೇಳಿದೆ ಹೊರತು ನಮ್ಮ ಫ್ಯಾಮಿಲಿ ಅಂತ ನಾನು ಹೇಳಿಲ್ಲ ಅಂತೇಳಿ ರಾಶಿಕಾ ಅವರು ಈ ಒಂದು ವಿಷಯನ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಾರೆ. ಸೊ ಈ ಒಂದು ವಿಚಾರ ಕುರಿತು ರಕ್ಷಿತಾ ಅವರು ಸಾರಿ ಕೇಳ್ತಾರೆ, ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ರಕ್ಷಿತಾ ಅವರು ಉದಾರ ಮನಸ್ಸಿನಿಂದ ರಾಸಿಕಾ ಅವರಿಗೆ ಕ್ಷಮೆಯನ್ನು ಕೇಳುತ್ತಾರೆ. ಕನ್ನಡ ಪದಗಳ ಗತ್ತು ನೋಡ್ರಿ ಹೆಂಗಿದೆ ಅವನು ಒಂದು ಅಕ್ಷರ ಮಿಸ್ ಆದ್ರೆ ಸಾಕು ಏನೇನೋ ಅವಂತರಗಳು ಸೃಷ್ಟಿಯಾಗಿ ಬಿಡುತ್ತವೆ ಬದುಕಿನಲ್ಲಿ. ಈ ರಾಸಿಕಾ ಅವರು ಬೇರೆಯವರಿಗೆ ಕನ್ನಡ ಬರಂಗಿಲ್ಲ, ಸುದೀಪ್ ಸರ್ ಜೊತೆ ನೀನು ಕನ್ನಡ ಮಾತಾಡಕ್ ಬರಂಗಿಲ್ಲ, ಹಂಗೆ ಹಿಂಗೆ ಅಂತ ಅಲಿಗೇಷನ್ ಮಾಡ್ತಾಳೆ. ಈ ಒಮ್ಮನ ಕನ್ನಡ ನೋಡ್ರಪ್ಪ ಹೆಂಗಿದೆ, ಸಂದರ್ಭಕ್ಕನುಸಾರವಾಗಿ ಕನ್ನಡ ಪದಗಳನ್ನು ಬಳಕೆ ಮಾಡಿಕೊಳ್ಳುವವನೇ ಬಲುಜಾಣ. ಇಲ್ಲಿ ರಾಸಿಕಾ ವಿಚಾರದಲ್ಲಿ ಸಹ ಹಿಂಗೆ ಆಗಿದೆ. ಎಲ್ಲೆಲ್ಲೋ ಹೋಗಿದ್ದ ಈ ಒಂದು ಮ್ಯಾಟರ್ ಇಂದು ಕೊನೆಗೊಂಡಿದೆ, ಅದು ದೇವರ ಮುಂದೆ. ರಾಸಿಕಾ ಅವರು ಬಹುಶಃ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಈ ಅನ್ನೋ ಒಂದು ಪದನ ಆ ಒಂದು ಸೆಂಟೆನ್ಸ್ಗೆ ಸೇರ್ಪಡೆ ಮಾಡಿಕೊಂಡು ಬಲು ಜಾಣರಾದರು. ನಾನು ಹೇಳಿದ್ದು ಈ ಮನೆಗೆ ಅಂತೇಳಿ, ಇದು ಹಂಗಲ್ಲ ಹಿಂಗೆ ಅನ್ನಂಗ ನಮಗೆ ಮನವರಿಕೆ ಮಾಡಿದರು. ಇದರ ಒಳಮರ್ಮ ಕಂಡವ್ರು ಯಾರು, ನೋಡಿದವ್ರು ಯಾರು? ನಾವು ಸಹ ಒಪ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಬಿಕಾಸ್ ಕನ್ನಡ ಪದಗಳ ತಾಕತ್ತು ಇದು. ಎನಿವೆ ರಾಸಿಕಾ ಅವರೇ, ನಾವು ಸಹ ನಿಮ್ಮ ಬಗ್ಗೆ ತಪ್ಪಾಗಿ ಭಾವಿಸಿದ್ವಿ. ನಿಜಾಂಶ ಅದೇನೇ ಇದ್ರೂ ಸಹ ವೀಕೆಂಡಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಕಡೆಯಿಂದ ಸಾರಿ. ಬಿಗ್ ಬಾಸ್ನವರು ಬಂದು ಈ ಒಂದು ಸೀಸನ್ನಲ್ಲಿ ಟಾಪ್ 6 ಕಂಟೆಸ್ಟೆಂಟ್ಗಳನ್ನು ನಾನು ಫಿನಾಲಿಗೆ ಕರ್ಕೊಂಡು ಹೋಗ್ತೇನೆ. ನೀವಿರೋದು 8 ಜನ ಇದ್ದೀರಿ, ಇದರಲ್ಲಿ ಇಬ್ಬರು ನೀವು ಈ ಒಂದು ವಾರದಲ್ಲಿ ಎಲಿಮಿನೇಟ್ ಆಗಿ ಹೋಗ್ತೀರಿ. ಸೊ ಹೋಗೋರು ಯಾರು, ಬರೋರು ಯಾರು ಅಂತ ಹೇಳ್ತಾರೆ ಬಿಗ್ ಬಾಸ್ನವರು. ಈ ಒಂದು ಫಿನಾಲಿ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಚೂಸ್ ಮಾಡಬೇಕು ಅಂತ ತಿಳಿಸ್ತಾರೆ ಧನುಷ್ ಅವರಿಗೆ ಬಿಗ್ ಬಾಸ್ನವರು. ಸೊ ಈ ಒಂದು ವಿಚಾರವಾಗಿ ಧನುಷ್ ಅವರು ಕೂಲಂಕಷವಾಗಿ ಯೋಚನೆ ಮಾಡಿ ಧ್ರುವಂತ ಅವ್ರನ್ನ ಆಟದಿಂದ ಹೊರಗುಳಿಸುತ್ತಾರೆ. ಇವ್ರಿಗೆ ಕೊಡ್ತಕ್ಕಂಥ ಕಾರಣ, ಇವರು ತಮ್ಮ ಒಂದು ಆಟವನ್ನ ಬಿಟ್ಕೊಡ್ತಾರೆ, ಆಟ ಸರಿಯಾಗಿ ಆಡಕ್ ಬರಂಗಿಲ್ಲ ಇವರಿಗೆ, ಹಂಗೆ ಹಿಂಗೆ ಅಂತೇಳಿ ಪುಂಜಿ ಊದಿದ್ರು ಧನುಷ್ ಅವರು. ಈ ಒಂದು ವಿಷಯನ ತಿಳ್ಕೊಂಡು ಧ್ರುವಂತ ಅವರು ಗೊಳೋ ಅಂತ ಅಳುತ್ತಾರೆ. ಇವರ ಒಂದು ಅಳುವನ್ನು ನೋಡ್ಲಾರದೆ ಬಿಗ್ ಬಾಸ್ನವರು ಇವ್ರಿಗೋಸ್ಕರನೇ ಒಂದು ಆಟನ ಡಿಸೈನ್ ಮಾಡ್ತಾರೆ. ಅಲ್ಲರಿ, ಹೊರಗಡೆ ಹಾಕುವಂತ ಹೇಳೋರು ಇವ್ರೆ, ಮತ್ತೆ ಕರ್ಕೊಂಬಂದು ಆಟ ಆಡಿ ಗೆಲ್ಲಿ ಅಂತ ಹೇಳೋರು ಇವ್ರೆ. ಇವ್ನ ಯಾರಿಗೂ ಬಿಗ್ ಬಾಸ್ ಒಳ್ಳೆ ಸೈಕೋ ನನ್ನ ಮಗ, ತತ್ತರಿಕೆ ಹಿಂಗೂನು ಮಾಡ್ಬೋದಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಸೊ ನಂತರ ಬಿಗ್ ಬಾಸ್ನವರು ಬಂದು ಧ್ರುವಂತವ್ರೆ, ನಿಮ್ಗೆ ಯಾರು ನಿಮ್ಮ ಇಚ್ಛೆಯ ಸ್ಪರ್ಧೆನ ಆಯ್ಕೆ ಮಾಡಿಕೊಂಡು ನೀವು ಒಂದು ಆಟ ಆಡಿ ಗೆಲ್ಲಿ ಪ್ರೂವ್ ಮಾಡ್ಕೊಳ್ಳಿ ನಿಮ್ಮ ಆಟವನ್ನ ನೀವು ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಧ್ರುವಂತವರು ಗಿಲ್ಲಿನ ಚೂಸ್ ಮಾಡುತ್ತಾರೆ ಆಟ ಆಡೋಕೆ. ಈ ಒಂದು ಆಟದಲ್ಲಿ ಗೆದ್ದವರು ಮುಂದಿನ ಆಟಕ್ಕೆ ಅರ್ಹರಾಗುತ್ತಾರೆ, ಸೋತವರು ಈ ಒಂದು ಆಟದಿಂದ ಹೊರಗುಳಿಯುತ್ತಾರೆ, ಹಾಗೇನೆ ಮುಂದಿನ ಆಟಕ್ಕೆ ಲಭ್ಯರಾಗಿರುವುದಿಲ್ಲ ಅಂತೇಳಿ ಬಿಗ್ ಬಾಸ್ನವರು ತಿಳಿಸುತ್ತಾರೆ. ನಂತರ ಬಿಗ್ ಬಾಸ್ನವರು ಗೇಮ್ ಕೊಡ್ತಾರೆ. ಈ ಒಂದು ಗೇಮ್ ಚುಚ್ಚೋದೇ ನನ್ನ ಬಿಸ್ನೆಸ್ ಅಂತೇಳಿ ಬಾಲ್ಗಳನ್ನು ಎಸೆದು ಅಂಟಿಸಬೇಕಾಗುತ್ತೆ ಒಂದು ವಾಲ್ಗೆ. ಈ ಒಂದು ಗೇಮ್ ಅಲ್ಲಿ ಧ್ರುವಂತ ಅವರು ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಈ ಒಂದು ಆಟದಲ್ಲಿ ಗೆದ್ದು ಮುನ್ನಡೆಯುತ್ತಾರೆ. ಧ್ರುವಂತ ಅವರು ಗೆದ್ದಿದ್ದಕ್ಕೆ ಯಾರು ಹೊರ್ಕೊಂಡ್ರೋ ಇಲ್ಲೋ ಗೊತ್ತಿಲ್ಲ, ಆದರೆ ಧನುಷ್ ಅವರು ಮಾತ್ರ ತುಂಬಾ ಹೊರ್ಕೊಂಡ್ರು. ನಂತರ ಬಿಗ್ ಬಾಸ್ನವರು ಇನ್ನೊಂದು ಗೇಮ್ ಕೊಡ್ತಾರೆ. ಇದು 2 ತಂಡಗಳಾಗಿ ಆಡಬೇಕಾಗತ್ತೆ. ಗೆದ್ದ ತಂಡದವರು ಮುಂದಿನ ಆಟಕ್ಕೆ ಅರ್ಹರಾಗುತ್ತಾರೆ. ಆಮೇಲೆ ಸೋತ ತಂಡದವರ ವತಿಯಿಂದ ಒಬ್ಬರನ್ನು ನೀವು ಒಮ್ಮತದಿಂದ ಈ ಒಂದು ಆಟದಿಂದ ಹೊರಗಿಡಬೇಕಾಗುತ್ತದೆ ಅಂತೇಳಿ ತಿಳಿಸುತ್ತಾರೆ ಬಿಗ್ ಬಾಸ್ನವರು. ಇನ್ನು ತಂಡ ಕಟ್ಟುವ ಒಂದು ಕಾರ್ಯಕ್ರಮ ಏರ್ಪಡುತ್ತೆ. ಇಲ್ಲಿ ಒಂದಿಷ್ಟು ಗೊಂದಲಗಳು ಶುರುವಾಗುತ್ತವೆ ಸ್ಪರ್ಧಿಗಳ ನಡುವೆ. ಒಬ್ಬ ಪುರುಷನೊಟ್ಟಿಗೆ ಇಬ್ಬರು ಮಹಿಳೆಯರು ಈ ಒಂದು ಗೇಮ್ ಆಡಬೇಕಾಗುತ್ತೆ. ಆ ಕಡೆ ತಂಡದಲ್ಲಿ ಧ್ರುವಂತ ಅವ್ರ ಜೊತೆಗೆ ಅಶ್ವಿನಿ ಗೌಡ ಅವರು ಸೇರ್ಕೊಂಡಿದ್ದಾರೆ.
ಇನ್ನೊಬ್ಬ ಸದಸ್ಯರು ಮಾತ್ರ ಬಾಕಿ ಇದೆ. ಆ ಒಂದು ಜಾಗವನ್ನು ಫಿಲ್ ಮಾಡೋಕ್ಕೆ ಇವ್ರು ಯಾರು ಆ ಕಡೆ ಹೋಗ್ತಾ ಇಲ್ಲ. ಕಾವ್ಯ ಅವರು ಹೋಗ್ತಾ ಇಲ್ಲ, ರಾಸಿಕ್ ಅವರು ಹೋಗ್ತಾ ಇಲ್ಲ, ಹಾಗೆಯೇ ರಕ್ಷಿತ್ ಅವರು ಸಹ ಹೋಗ್ತಾ ಇಲ್ಲ. ಈ ಒಂದು ವಿಚಾರ ಕುರಿತು ರಘು ಅವರ ಟೀಮ್ನಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋ ವಿಚಾರ ತುಂಬಾ ಚರ್ಚೆ ಆಗುತ್ತೆ. ರಕ್ಷಿತ್ ಅವರು ತುಂಬಾ ಪ್ಯಾನಿಕ್ ಆಗ್ತಾರೆ, ಇವ್ರಿಗೆ ಗೇಮ್ ಅರ್ಥ ಆಗಂಗಿಲ್ಲ, ಗೇಮ್ನ ತುಂಬಾ ಕನ್ಫ್ಯೂಷನಲ್ಲಿ ಆಡ್ತಾರೆ ಅಂತೇಳಿ ರಾಸಿಕ್ ಅವರು ತಿಳಿಸ್ತಾರೆ ರಕ್ಷಿತ್ ಅವರ ಕುರಿತು. ಇದನ್ನು ನಾನು ಒಪ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದರೆ ಹಲವಾರಷ್ಟು ಗೇಮ್ಗಳು ರಕ್ಷಿತ್ ಅವರು ತುಂಬಾ ಅದ್ಭುತವಾಗಿ ಆಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸುಳಿವು ಆಧಾರಿತ ಕೀಗಳನ್ನು ಹುಡ್ಕೋಬೇಕು ಅನ್ನೋ ಒಂದು ಏನು ಟಾಸ್ಕ್ ಇತ್ತು, ಅದು ತುಂಬಾನೇ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಆಟವಾಗಿತ್ತು. ಈ ಒಂದು ಇಡೀ ಸೀಸನ್ ನಲ್ಲಿ ಒಂದು ಬೆಸ್ಟ್ ಆಟ, ಒಂದು ಗೇಮ್ ಯಾವುದು ಅಂತ ಹುಡುಕ್ತಾ ಹೋದ್ನಪ್ಪ ಅಂತಂದ್ರೆ ಮೊದಲನೇ ಸ್ಥಾನದಲ್ಲಿ ಈ ಒಂದು ಗೇಮು ಇರುತ್ತೆ ನನ್ನ ಪ್ರಕಾರ. ಸೊ ಹೆಂಗ ಮಾಡಿ ಫೈನಲ್ ಆಗಿ ಟೀಮ್ ರೆಡಿ ಆಗುತ್ತೆ. ಕಾವ್ಯ ಅವರು ಆ ಕಡೆ ಟೀಮ್ಗೆ ಹೋಗ್ತಾರೆ, ರಕ್ಷಿತ್ ಅವರು ಈ ಕಡೆ ಟೀಮ್ನಲ್ಲಿ ಉಳ್ಕೊಂತಾರೆ. ಆದರೆ ಒಪ್ಪಂದಗಳು ಅನ್ವಯವಾಗುತ್ತವೆ. ಕಾವ್ಯ ಅವರಿಗೆ ಕೊಡ್ತಕ್ಕಂಥ ಒಪ್ಪಂದ ನೋಡೋಣ ಬನ್ನಿ, ಆಟ ಆಡಿದ ನಂತರ ಯೋಚನೆ ಮಾಡೋಣ ಅಂತೇಳಿ ತಿಳಿಸ್ತಾರೆ. ಸೊ ಈ ಕಡೆ ಆದರೆ ರಕ್ಷಿತ್ ಅವರ ಕುರಿತು ನಾವು ಟೀಮ್ ಡಿಸಿಷನ್ ಏನು ತಗೊಂತೀವೋ ಅದಕ್ಕೆ ನೀವು ಬದ್ಧರಾಗಿದ್ನಪ್ಪ ಅಂತಂದ್ರೆ ಮಾತ್ರ ಈ ಟೀಮಲ್ಲಿ ಆಡು ಅಂತೇಳಿ ತಿಳಿಸ್ತಾರೆ ರಾಸಿಕ್ ಅವರು. ಒಂದು ರಕ್ಷಿತ್ ಅವರು ಸಹಿತ ಈ ಒಂದು ಟೀಮಲ್ಲಿ ಉಳ್ಕೊಳ್ತಾಳೆ. ಸೊ ನಂತರ ಗೇಮ್ ಆರಂಭವಾಗುತ್ತೆ, ಬಾರ ಎತ್ತೋಣ ಬಾರ ಅಂತೇಳಿ. ಈ ಒಂದು ಗೇಮಲ್ಲಿ ಎರಡು ತಂಡದವರು ತುಂಬಾನೇ ಅದ್ಭುತವಾಗಿ ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ರಘು ಅವರ ತಂಡದಲ್ಲಿ ತುಂಬಾನೇ ಮಿಸ್ಟೇಕ್ ಮಾಡಿದ್ರು, ಧ್ರುವಂತ್ ಅವ್ರ ತಂಡದಲ್ಲಿ ಅಷ್ಟಾಗಿ ಬೆಳಲೇ ಇಲ್ಲ. ಕೊನೆಗೆ ಒಂದು ಮಾತ್ರ ಬೆಳೆಸಿದ್ರೆ ಹೊರತು ಮತ್ತಾವುದು ಬೆಳೆಸಲೇ ಇಲ್ಲ. ರಘು ಅವರಿಗೆ ಮೈನಸ್ ಪಾಯಿಂಟ್ ಆಗಿದ್ದು ಇಲ್ಲೇನೆ. ಸಪೋಸ್ ಅವು ಏನಾದರೂ ಬೆಳೆದೇ ಇದ್ನಪ್ಪ ಅಂದರೆ 2-3 ಸತಿ ಬೆಳೆದೇ ಇದ್ನಪ್ಪ ಅಂತಂದರೆ ಅದ್ಭುತವಾಗಿ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ರು ಧ್ರುವಂತ್ ಅವರಿಗೆ ಈ ಒಂದು ತಂಡದವರು. ಸೊ ಫೈನಲಿಯಾಗಿ ರಘು ಅವರ ತಂಡ ಈ ಒಂದು ಆಟದಲ್ಲಿ ಸೋಲುತ್ತಾರೆ, ಧ್ರುವಂತ್ ತಂಡದವರು ಗೆಲ್ಲುತ್ತಾರೆ. ನಂತರ ಸೋತ ತಂಡದವರ ವತಿಯಿಂದ ವೈಯಕ್ತಿಕ ಗೇಮ್ ಆಡಬೇಕಾಗುತ್ತೆ ಇವರು ಮೂವರು. ಸೋತ ತಂಡದವರ ವತಿಯಿಂದ ಒಬ್ಬರು ಇವಾಗ ಆಟದಿಂದ ಹೊರಗುಳಿಬೇಕಾಗುತ್ತೆ. ಆಟದಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋದು ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ. ರಕ್ಷಿತನ ಹೊರಗಡೆ ಇಡೋ ಚಾನ್ಸಸ್ ತುಂಬಾನೇ ಇದೆ ಅಂತ ನನಗನ್ಸುತ್ತೆ. ಇದರ ಮುಂದಿನ ಸಂಗತಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.